ಮೊನ್ನೆ ಅಷ್ಟೇ ಒಂದು ಸುದ್ದಿ ತೋರಿಸಿದ್ವಿ ನಿಮಗೆ. ರಾಯಚೂರಿನಲ್ಲಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಪತಿಯನ್ನ ನದಿಗೆ ತಳ್ಳಿಬಿಟ್ರಲ್ಲ ಪತ್ನಿ. ಆ ಸ್ಟೋರಿ ಏನಾಗಿದೆ ಈಗ ಅಂತಂದ್ರೆ ಟ್ವಿಸ್ಟ್ ಏನಿಲ್ಲ. ಈಗ ಗಂಡ ಈಗ ವಿವಾಹ ವಿಚ್ಛೇದನಕ್ಕೆ ಕೇಳಿದ, ಹೆಂಡತಿ ಅದಕ್ಕೆ ಸಹಿ ಹಾಕಿ ಕೊಟ್ಟಿದ್ದಾರೆ. ಪತ್ನಿಯಿಂದ ವಿಚ್ಛೇದನ ಪಡೆಯೋಕೆ ಈಗ ಪತಿ ತಾತಪ್ಪ ಮುಂದಾಗಿರೋದು. ಪತ್ನಿ ಗದ್ದೆಮಾಳ ಈಗ ವಿಚ್ಛೇದನಕ್ಕೆ ಒಪ್ಪಿಗೆ ಸಹಿ ಪತ್ರಕ್ಕೆ ಸಹಿ ಹಾಕಿದ್ದ. ಸೊ ಹಾಗಾಗಿ ಈಗ ಟ್ವಿಸ್ಟ್ ಏನಲ್ಲ ರೀ, ಗಂಡ ಹೆಂಡತಿ ನಡುವೆ ಜಗಳ ಆಯಿತು. ಅವಳು ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ಲು ತವ್ರ ಮನೆಗೆ, ಅವಳನ್ನು ಕರ್ಕೊಂಡು ಬರೋದು ಮಾಡ್ತಾ ಇದ್ದ. ಹಿಂಗೆ ಯಾವಾಗ ಫೋಟೋ ತೆಗಿಬೇಕಾದ್ರೆ ಬ್ರಿಡ್ಜ್ ಮೇಲಿಂದ ತಳ್ಳಿಬಿಟ್ಟಿದ್ದಾಳೆ ಅಂತ ಆರೋಪ ಮಾಡಿದರು. ಅದಕ್ಕೆ ಈಗ ಆಮೇಲೆ ಪಾಪ ಅಲ್ಲೆಲ್ಲ ರಕ್ಷಣೆ ಮಾಡಿದ್ರು ಅವ್ರನ್ನ. ಈಗ ಅವರು ವಿವಾಹ ವಿಚ್ಛೇದನ ತೊಗೊಳ್ತಾರೆ, ಅಂದರೆ ಡೈವರ್ಸ್ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಅವಳು ಒಪ್ಪಿಗೆ ಕೊಟ್ಟಿದ್ದಾರೆ, ಇವರು ತೊಗೊಳ್ತಾ ಇದ್ದಾರೆ. ಚೆನ್ನಾಗಿರಿ ಇಬ್ಬರು ಖುಷಿಯಾಗಿ. ಯಾಕೆ ಕಿತ್ತಾಡ್ಕೊಂಡಿರ್ತೀರಾ? ಮತ್ತು ಯಾರು ಒಪ್ಕೊಂತಾರೆ, ಯಾರು ಸರ್ ತೊಳಿ ಅಂತ ಕೊಲೆ ಯಾರು ಮಾಡಿ ತಪ್ಕೊಂತಾರೆ ಸರ್ ಇವತ್ತು ನಾಳೆ. ಅದು ಬೇರೆ ಮೈಂಡು ಆ ಟೈಮಲ್ಲಿ ಮೈಂಡ್ ಆಗಿದೆ. ನೀವು ವರದಿಗಾರ ಹೋದಾಗ ನಿಮ್ಮಲ್ಲೂ ಅಷ್ಟು ಮೈಂಡು ಇದಾಗಿ ಹೇಳೋದು ಯಾರು ಒಪ್ಕೊಂತಾರೆ, ಯಾರು ಚಾಲಕ ಮಾತಾಡಲ್ಲ. ಬಟ್ ಆಗೋಗ್ಬಿಟ್ಟಿದೆ. ಈಗ ಅದನ್ನು ಹೇಗಾದರೂ ಮಾಡಿ ನಿಂತ್ಕೊಳ್ಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದಲ್ಲ ಅಷ್ಟಕ್ಕೆ. ಸ್ವಂತ ಏನಾಗಿ ಮಗಿಟ್ಟರೆ ತಾನೇ ಮಾತಾಡಿಲ್ಲ ಪಾಪ ಹುಡುಗಿ. ನೀವೇನು ಕೇಳ್ತಾ ಹೋದಿರಿ ಹಂಗಾಗಿ ಹೇಳ್ತಾ ಹೋಗಲ್ಲ. ನನ್ನ ಅವ್ರು ಆರೋಪ ಅಂತಾರೆ, ನಾನು ಒಪ್ಪಗಲ್ಲ, ನಾನು ಆರೋಪ ಅಂತಾರೆ, ಒಪ್ಪಗಲ್ಲ, ನಾನು ತಳ್ಳಿಲ್ಲ ಇಷ್ಟೇ ಅಂತ ಅವಳು. ಅಲ್ಲಿ ಇನ್ಸಿಡೆಂಟಲ್ಲಿ ಏನು ಬೇಕಂದ್ರೆ ನೀವು ಕೇಳಿ ಯಾಕಂತ ಹೇಳ್ತೀನಿ ನಾನು. ಹಾಂ ಅದು ಸರ್, ನೀವು ಅಂದ್ರಲ್ಲ ಈಗ ಚಪ್ಪಲಿ ತಂದು ಅಂದ್ರಲ್ಲ, ಚಪ್ಪಲಿ ಸರ್ ಹೇಳ್ತೀನಿ, ಚಪ್ಪಲಿ ತೋರಿಸಿಲ್ಲ ಅಂತ ಸರ್. ಚಪ್ಪಲಿ ಸರ್ ನಾನು ಎಲ್ಲಿ ಹೇಳ್ತಾ ಇದ್ದಿಲ್ಲ. ಯಾಕಂದ್ರೆ ಅಂದರೆ ಅವನು ತಪ್ಪು ಸರಿ ಮಾಡ್ತಿದ್ದ. ಅವನು ಹೊರಗೆ ಬಂದಾಗ ಸಹ ಒಪ್ಪುವಂಥದ್ದು ಸರಿ ಆಗಿದೆ. ಮುಚ್ಚೆಲ್ಲ ಮಾಡಿ ಕಳೆದ 3 ತಿಂಗಳಲ್ಲಿ ಮದುವೆ ಆದಮೇಲೆ ನಮ್ಮ ಮನೇಲಿ ಇರೋದು ಬರೀ 8 ದಿನ. ಏನಾದರೂ ಅವರು ಆರೋಪ ಮಾಡಬೇಕು ಅಂದ್ಕೊಂಡ್ರೆ ಆ ಕಡೆಯಿಂದ, ಅಥವಾ ಜನಗಳಿಗೆ ಸತ್ಯ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. 8 ದಿನಗಳಲ್ಲಿ ಯಾವ ಗಂಡ ಏನು ಚಿತ್ರಹಿಂಸೆ ಕೊಡ್ಬೋದು ಅಥವಾ ಏನು ಕಿರುಕುಳ ಕೊಡ್ಬೋದು ತಾವೇ ಯೋಚನೆ ಮಾಡಬೇಕು. ಒಂದು ಹೆಣ್ಣು ಒಂದು ವೇಳೆ ಇರಬೇಕು ಅಂದ್ಕೊಂಡ್ರೆ 3 ತಿಂಗಳಲ್ಲಿ 8 ದಿನ ಯಾಕಿರೋಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಹೊಸಗಿದ್ದವರು ಗಂಡ ಹೆಂಡತಿ ದೂರ ಹೋಗಂದ್ರೂ ಹೋಗ್ತಿರಲ್ಲ. ಅಂಥದ್ರಲ್ಲಿ ಅವ್ರು ಅಲ್ಲಿಗೆ ಹೋಗಿದ್ರೆ ಪರವಾಗಿಲ್ಲ. ಅದು ಕೂಡ ಅದಾದ ನಂತರ ಇನ್ನೊಂದು